ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡು ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಅಟೆನ್ಷನ್ ಅಟ್ 9ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಮಂಗಳೂರಿನ ಕಣ್ಣೂರು ಬಳಿ ಕುಂಡಾಲಬೊಟ್ಟುನಲ್ಲಿ ಮನೆ ಮೇಲೆ ಕುಸಿದ ಕಾಂಕ್ರೀಟ್ ತಡೆಗೋಡೆ. ಕಳೆದ ವರ್ಷವೂ ಇದೇ ರೀತಿ ಇನ್ನೊಂದು ಬದಿಯ ತಡೆಗೋಡೆ ಕುಸಿತ. ಈವರೆಗೂ ಪರಿಹಾರ ನೀಡದೆ ಸತಾಯಿಸ್ತಾ ಇದ್ದಾರಂತೆ ಅಧಿಕಾರಿಗಳು. ಈಗ ಮತ್ತೆ ಹಾನಿಯಾದ್ರೂ ಅಧಿಕಾರಿಗಳು ಶಾಸಕರು ಬಂದಿಲ್ಲ ಅಂತ ಆಕ್ರೋಶ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿದ ಮಳೆ. ರಾಯಚೂರಲ್ಲಿ ಜನರಿಗೆ ಆತಂಕ. ಆಲಮಟ್ಟಿ, ಬಸವಸಾಗರ ಡ್ಯಾಂಗಳಿಂದ ಕೃಷ್ಣಾ ನದಿಗೆ ಹೊರಹರಿವು ಹೆಚ್ಚಳ. ಲಿಂಗಸಗೂರು, ದೇವದುರ್ಗ, ರಾಯಚೂರು ತಾಲೂಕಿನ ನದಿ ತೀರದ 72 ಗ್ರಾಮಗಳಲ್ಲಿ ಹೈ ಅಲರ್ಟ್. ಘಟಪ್ರಭಾ ನದಿಯ ಅಬ್ಬರಕ್ಕೆ ಮೈದುಂಬ್ತಾ ಇದೆ ಗೋಕಾಕ್ ಫಾಲ್ಸ್. ಕರ್ನಾಟಕದ ನಯಾಗರಾಗೆ ಮತ್ತೆ ಬಂತು ಜೀವಕಳೆ. ನೋಡುಗರ ಮೈ ಮನ ತಣಿಸುತ್ತಿದೆ ಜಲಧಾರ. ಇಸ್ರೇಲ್ ಇರಾನ್ ನಡುವೆ ಹೆಚ್ಚುತ್ತಿರುವ ಯುದ್ಧದ ತೀವ್ರತೆ. ಇಸ್ರೇಲ್ ಮೇಲೆ ಹೈಪರ್ಸಾನಿಕ್ ಮಿಸೈಲ್ ಬಳಸಿ ದಾಳಿ ನಡೆಸಿರುವ ಇರಾನ್ ಈಗ ನೇರವಾಗಿ ಯುದ್ಧದಲ್ಲಿ ಅಮೆರಿಕ ಸೇನೆ ಭಾಗಿ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇಸ್ರೇಲ್ನಲ್ಲಿರುವ ಕನ್ನಡಿಗರು ಸದ್ಯಕ್ಕೆ ಸೇಫ್. 25ರಿಂದ 30 ಮಂದಿ ಹಾಸನ ಜಿಲ್ಲೆಯವರೇ ಕಾರ್ಯ. ಭಾರತೀಯರು ಇತರೆ ದೇಶದವರನ್ನ ಇಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೇನೂ ತೊಂದರೆ ಇಲ್ಲ ಅಂತ ಕುಟುಂಬಸ್ಥರಿಗೆ ಕರೆ. ಸುರಕ್ಷತೆಗಾಗಿ ಬಂಕರ್ಗಳು ನಿರ್ಮಾಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.